ಪೊನ್ನಿಯಿನ್ ಸೆಲ್ವನ್ 5ನೇ ಪಾರ್ಟು 88ನೇ ಸಂಚಿಕೆ. ಅರುಳ್ಮೋಳಿಮರ್ಮ ಹಾಗೆ ಮಾತಾಡ್ತಾನೇ ಇದ್ದರು ಕವಿಯನ್ನು ನೋಡಿ. ಅಯ್ಯ, ನಿಮ್ಮನ್ನು ಇನ್ನೂ ಒಂದು ಕೇಳ್ತೀನಿ. ಸಿ ವಿ ಚಕ್ರವರ್ತಿ ಮೊದಲು ಶಿವಜ್ಞಾನ ಗಂಡರಾದಿರ ತನಕನೂ ನಮ್ಮ ಸೋಳ ಕುಲದ ರಾಜಗಳು ಹೊಗಳನ್ನು ನೀವು ಡೀಟೇಲ್ಡಾಗಿ ಹೇಳ್ತಾ ಬರ್ತಿದ್ದೀರ. ಅದನ್ನೆಲ್ಲ ಈ ಪುರಾತನ ಕುಲದಲ್ಲಿ ಹುಟ್ಟುವ ಆದ್ದರಿಂದ ಈ ಪುರಾತನ ಕುಲದಲ್ಲಿ ಹುಟ್ಟುವ ಭಾಗ್ಯ ಹೊಂದಿದ್ದ ನನಗೆ ಎಷ್ಟೊಂದು ಹೊಂದಾಣಿಕೆಯೋ ಅಷ್ಟು ನನ್ನ ಚಿಕ್ಕ ತಂದೆಯನಾದ ಮಹಾನ್ ಗಂಡರಾಜಿತ ಸೋಳರ್ನ ಉತ್ತಮ ಮಗನೂ ಆದ ಮಧುರಾಂಧಕ ದೇವರಿಗೂ ಹೊಂದಾಣಿಕೆ ಆಗುತ್ತಲ್ವಾ? ಕವಿಗಳು ಹೌದು ಅನ್ನೋದಕ್ಕೆ ಅರಿಗುರಿಯಾಗಿ ತಲೆಯನ್ನು ಅಲ್ಲಾಡಿಸಿದ್ರು. ಸಭೆಯಲ್ಲಿದ್ದವರು ಅಷ್ಟು ಜನ ಕಣ್ಣುಗಳನ್ನು ಸುಂದರ ಸೋಳರನ್ನ ಪಕ್ಕದಲ್ಲಿ ತುಂಬ ಭವ್ಯದಿಂದ ಕೂತಿದ್ದ ಮಧುರಾಂಧಕ ದೇವರನ್ನ ಮೇಲೆ ತಿರುಗಿತ್ತು. ಇವಾಗ ತಾನೇ ಹೊಸದಾಗಿ ನೋಡೋ ಹಾಗೆ ಮಧುರಾಂಧಕರನ್ನ ಶಾರ್ಪಾಗಿ ನೋಡೋಕ್ಕೆ ಶುರು ಮಾಡಿದರು. ಮುಂಚೆನೇ ತುಂಬ ಒಂಥರ ಕೂಚ ಸ್ವಭಾವದಿಂದ ಕೂತಿದ್ದ ಮಧುರಾಂಧಕರು ಇವಾಗ ತುಂಬ ಸಂಕೋಚ ಹಾಕ್ಕೊಂಡು ಭೂಮಾದೇವಿಯನ್ನು ಕಣ್ಣು ಮುಚ್ಚದೆ ನೋಡ್ತಾ ತಲೆ ಬಾಗಿಸ್ಕೊಂಡಿದ್ರು. ಇಷ್ಟರಲ್ಲಿ ಬೇರೆ ವೇಷ ಹಾಕ್ಕೊಂಡಿದ್ದ ಆಳ್ವಾರ್ಕಡಿಯಾನ್ ಮಂಟಪದನ್ನು ಒಂದು ಮೂಲೆಗೆ ಅವನ್ನ ಕರ್ಕೊಂಡೋಗಿ ಚಿಕ್ಕಪ್ಪಳವಟರ ವಿಚಾರ ಕೊಳ್ಳುವ ಒಂದು ಸುದ್ದಿಯನ್ನು ಹೇಳ್ದ. ಪಾಂಡಿನಾಡಿನ ಆಬತ್ತು ದೇವುಗಳನ್ನು ಸೇರಿದವಳನ್ನು ಅಡಗು ಓಡಿಸುವ ಮುರುಗಯ್ಯನ ಹೆಂಡತಿನಾದ ರಾಕಮ್ಮಳ್ಳಿ ಅನ್ಬವಳನ್ನು ಈ ಮಗುಡಾಭಿಷೇಕ ವೈಭವಕ್ಕೋಸ್ಕರ ಬಂದು ಸುತ್ತಿದ್ದ ಜನಗಳ ಮಧ್ಯದಲ್ಲಿ ಅವನು ಕಂಡ. ಯಾತಕ್ಕೋಸ್ಕರ ಅವಳು ಇಲ್ಲಿ ಬಂದಿದ್ದಾಳೆ ಅಂತ ತಿಳ್ಕೊಳ್ಳುವ ಹಾಗೆ ಅವಳನ್ನ ಹಿಂಬಾಲಿಸ್ಕೊಂಡು ಹೋದ. ಚಿಕ್ಕಪ್ಪಳವಟೇರನ ಅರಮನೆ ಹತ್ರ ಜನಗುಂಪಿನಲ್ಲಿ ಅವಳು ಮರೆಯಾಗ್ಬಿಟ್ಲು. ಆಳ್ವಾರ್ಕಡಿಯಾನ್ ಅಲ್ಲೇ ನಿಂತು ಅಲ್ಲಿ ಇಲ್ಲಿ ನೋಡ್ತಾ ಇದ್ದಾಗ ಅವಳು ತಿರ್ಗಾನು ಕಾಣಿಸ್ಕೊಂಡ್ಳು. ಅವಳ ಜೊತೆ ಇನ್ನೊಂದು ಹೆಣ್ಣು ಸೊಂಟದಲ್ಲಿ ಒಂದು ಮಗು ಜೊತೆ ಹೋದ್ಲು. ಆ ಇನ್ನೊಂದು ಹೆಣ್ಣು ಚಿಕ್ಕಪ್ಪಳವಟೇರನ ಮಗಳ ಹಾಗೆ ತೋಚಿತ್ತು. ಅದರಿಂದ ಆಳ್ವಾರ್ಕಡಿಯಾನ್ ಏನು ಮಾಡೋದು ಅಂತ ಗೊತ್ತಿಲ್ಲದೆ ಸ್ವಲ್ಪ ಹೊತ್ತು ಹಂಗೆ ದಿಗ್ಭ್ರಮೆಗೊಂಡು ನಿಂತುಬಿಟ್ಟ. ಚಿಕ್ಕಪ್ಪಳವಟೇರನ ಮಗಳೇ ತಾನೇ ಅಂತ ನಿಶ್ಚಯವಾಗಿ ಹೇಳೋಕ್ಕೂ ಆಗಲಿಲ್ಲ. ಸ್ವಲ್ಪ ದೂರ ಅವ್ರಗಳ ಜೊತೆ ಹೋಗಿ ತೀರ್ಮಾನ ಮಾಡಿಕೊಂಡ್ಲಲ್ಲ ಅಂತ ಹೇಳಿ ಹೋದ. ಗುಂಪಿನಲ್ಲಿ ಅವ್ರುಗಳನ್ನ ಹಿಂಬಾಲಿಸ್ಕೊಂಡು ಹೋಗೋದು ಅಷ್ಟು ಸುಲಭವಾದ ಕೆಲಸವಾಗಿಲ್ಲ. ಅವನು ಹಿಂದೆ ಹಿಂಬಾಲಿಸ್ಕೊಂಡು ಬರ್ತಾನೆ ಅನ್ನೋದನ್ನು ರಾಕಮ್ಮಳನ್ನು ಗಮನಿಸಿರ್ಬೇಕು. ಅವಳು ದಿಢೀರಂತ ಗುಂಪು ಮಧ್ಯದಲ್ಲಿ ಅಯ್ಯಯ್ಯೋ, ಈ ಆಳು ನಮ್ಮನ್ನು ಹಿಂಸೆ ಮಾಡ್ತಾ ಇದ್ದಾನೆ, ಹೆಣ್ಣು ಮಕ್ಕಳನ್ನು ಹಿಂಬಾಲಿಸ್ಕೊಂಡು ಬಂದು ಹಿಂಸೆ ಕೊಡ್ತಾನೆ ಅಂತ ಹೇಳಿ ಕೂಗಿದ್ಲು. ತಕ್ಷಣ ಅಲ್ಲಿ ನಿಂತಿದ್ದ ಜನಗಳು ಕೆಲವರು ಆಳ್ವಾರ್ಕಡಿಯನ್ನು ಸುತ್ತಕೊಂಡು ಅವನ್ನ ಖಂಡಿಸೋಕ್ಕೆ ಶುರು ಮಾಡಿದ್ರು. ಅವ್ರುಗಳ ಹತ್ರ ಆಳ್ವಾರ್ಕಡಿಯನ್ನು ಹಾಗೇನು ಇಲ್ಲ ಅಂತ ತಾನು ಮಾಡಿಲ್ಲ ಅಂತನೂ ಅವ್ರುಗಳೆಲ್ಲರೂ ಹಾಗೆ ತಾನು ಮಗಡಾಭಿಷೇಕ ದೃಶ್ಯಗಳನ್ನು ನೋಡೋಕ್ಕೆ ಬಂದವನು ಅಂತ ಹೇಳಿ ಪ್ರಮಾಣ ಮಾಡಿದ್ದು ಹೇಳ್ದ. ಅವನು ಸುತ್ತಕೊಂಡ ಜನಗಳು ಸಮಾಧಾನ ಮಾಡಿಬಿಟ್ಟು ಅವನು ಹೊರಗೆ ಬರೋ ಒಳಗೆ ರಾಕಮ್ಮಳನ್ನು ಆ ಸೊಂಟದಲ್ಲಿ ಮಗುವಿನ ಜೊತೆ ಕೂಡಿದ ಇನ್ನೊಂದು ಹೆಣ್ಣನ್ನು ಮಾಯವಾಗಿ ಬಿಟ್ಟರು. ಆಳ್ವಾರ್ಕಡಿಯನ್ನು ಕೋಟೆ ಬಾಗಿಲು ತನಕ ಅವ್ರುಗಳನ್ನ ಹುಡ್ಕೊಂಡು ಹೋದ. ಕೋಟೆ ಬಾಗಿಲಿಗೆ ಸ್ವಲ್ಪ ದೂರದಲ್ಲಿ ಒಂದು ಮುಚ್ಚಿದ ಪಲ್ಲಕ್ಕಲ್ಲಿ ಮಗುವಿನ ಜೊತೆ ಆ ಹೆಣ್ಣು ಹತ್ತಿಸ್ಕೊಂಡಿರೋದನ್ನು ಕಂಡ. ಪಲ್ಲಕ್ಕನ್ನು ಸುತ್ತಿ 4 ಕುದುರೆ ಸೈನಿಕರುಗಳು ನಿಂತಿದ್ರು. ಪಲ್ಲಕ್ಕಿನಲ್ಲಿ ಆ ಹೆಣ್ಣು ಹತ್ತಿದ ತಕ್ಷಣ ಪಲ್ಲಕ್ಕನ್ನು ಕುದುರೆಗಳನ್ನು ಬೇಗ ಹೋಗೋಕ್ಕೆ ಶುರು ಮಾಡಿಬಿಡ್ತು. ತಿರ್ಗಾನು ಅವ್ರುಗಳನ್ನ ಹಿಂಬಾಲಿಸ್ಕೊಂಡು ಹೋಗೋಣ ಅಂತ ಯೋಚನೆ ಮಾಡೋ ಒಳಗೆ ಮಗಡಾಭಿಷೇಕನ ನೋಡೋದಕ್ಕೋಸ್ಕರ ಬಂದಿದ್ದ ಒಂದು ದೊಡ್ಡ ಜನಗುಂಪು ಆಳ್ವಾರ್ಕಡಿಯನ್ನು ಒಡೆದು ತಳ್ಕೊಂಡು ಬಂದು ತುಂಬ ದೂರ ಕೋಟೆ ಒಳಗೆ ಕೊಂಡು ಬಂದು ಸೇರಿಸ್ಬಿಡ್ತು. ಈ ಸುದ್ದಿಯನ್ನು ಕೇಳಿದ ಕೋಟೆ ದಳಪತಿ ಹತ್ರ ತಕ್ಷಣ ತಿಳಿಸೋದು ಮುಖ್ಯವಾದದ್ದು ಅಂತ ಹೇಳಿಕೊಂಡು ಆಳ್ವಾರ್ಕಡಿಯಾನ್ ಪಟ್ಟಾಭಿಷೇಕ ಮಂಟಪಕ್ಕೆ ಬಂದು ಸೇರಿದ. ಅರುಳ್ಮೋಳಿಮರ್ಮನ ಕಟ್ಟಲೆಯ ಹೆಸರಿನಲ್ತಾನೆ ಈ ಥರ ಬೇರೆ ವೇಷ ಹಾಕ್ಕೊಂಡಿರೋದಾಗೂ ಜನಗುಂಪಲ್ಲಿ ಅಲ್ಲಿ ಇಲ್ಲಿನೂ ತಿರುದು ಜನಗಳು ಏನು ಮಾತಾಡ್ಕೊಳ್ತಾರೆ ಅಂತ ತಿಳ್ಕೊಳ್ಳೋಕ್ಕೆ ಬಂದು ತನ್ನ ಹತ್ರ ಹೇಳುವ ಹಾಗೇನು ಪೊನ್ನಿಯಿನ್ ಸೆಲ್ವರ್ ಹೇಳಿದ್ದನ್ನು ಆ ಕರ್ತವ್ಯವನ್ನು ಅವನು ನೆರವೇರಿಸಿ ಬರೋ ಸಮಯದಲ್ಲಿ ಮೇಲೆ ಹೇಳಿದ ಘಟನೆಗಳು ನೋಡೋ ಹಾಗೆ ಆಯ್ತಂತನೂ ಆಳ್ವಾರ್ಕಡಿಯಾನ್ ಹೇಳಿದ ಮೇಲೆ ಚಿಕ್ಕಪ್ಪಳವಟೇರರು ಅವನ ಮಾತುಗಳಲ್ಲಿ ಪೂರ್ಣ ನಂಬಿಕೆ ಕೊಂಡರು. ತಮ್ಮ ಮಗಳಾಗಿಯ ಹಳೆಯ ಮಧುರಾಂಧಕನ ಹೆಂಡತಿ ಬಗ್ಗೆ ಅವ್ರಿಗೆ ಮುಂಚೆನೇ ವಿಚಾರ ಇದ್ದು ಬಂತು.
ತಿರುಮಲೆ ಹೇಳಿದ ಸುದ್ದಿ ಅವರಿಗೆ ದಿಗಿಲನ್ನು ಉಂಟು ಮಾಡಿ ಮನಸ್ಸಿನಲ್ಲಿ ಒಂದು ಕನ್ಫ್ಯೂಷನ್ನನ್ನು ಉಂಟು ಮಾಡಿಬಿಡ್ತು. ತಾವು ತಮ್ಮ ಅರಮನೆಗೆ ಹೋಗಿ ನಿಜವನ್ನು ತಿಳಿದು ಬರುವ ಹಾಗೇನು ತಾವು ಅವಸರವಾಗಿ ಹೋಗೋಕ್ಕೆ ಆಯಿತು ಅನ್ನೋದ್ರ ಬಗ್ಗೆ ಮುಖ್ಯಮಂತ್ರಿ ಅನಿರುದ್ಧರ ಮೂಲಕ ಸುಂದರ ಸೋಳಲ್ಗೂ ಪೊನ್ನಿಯಿನ್ ಸೆಲ್ವರ್ಗೂ ಹೇಳೋ ಹಾಗೆಯನ್ನು ಹೇಳಿಬಿಟ್ಟು ಚಿಕ್ಕಬಳ್ಳಾಪುರ ಮಂಟಪದಿಂದ ತುಂಬ ಬೇಗ ಹೊರಟೋದ್ರು. ಆಳ್ವಾರ್ಕಡಿಯಾನ್ ಬಂದು ಪೊನ್ನಿಯಿನ್ ಸೆಲ್ವರ್ ಹತ್ರ ಹೇಳಬೇಕಾದ ಅವಶ್ಯಕತೆ ಇರಲಿಲ್ಲ. ತಮಿಳು ಕವಿ ನೆಲ್ಲನ್ ಸಾತನಾರ್ ಹತ್ರ ಮಾತಾಡ್ಕೊಂಡಿದ್ದಾಗಲೇ ಯುವರಾಜ ಚಿಕ್ಕಬಳ್ಳಾಪುರ ಮೇಲೇನೂ ಗಮನ ಹರಿಸಿ ಬಂದರು. ಅವರು ಮಂಟಪನ ಬಿಟ್ಟು ಹೋದ ಮೇಲೆ ಪೊನ್ನಿಯಿನ್ ಸೆಲ್ವರ್ನ ಮುಖ ಮುಂಚೆಕಂತನೂ ತುಂಬ ಜಾಜ್ವಲ್ಯವಾಗಿತ್ತು. ಚಕ್ರವರ್ತಿ ಹತ್ತಿರ ತಿರುಗಿ ಅವರು ಗಂಭೀರವಾದ ಧ್ವನಿಯಲ್ಲಿ ಮಾತಾಡೋಕ್ಕೆ ಶುರು ಮಾಡಿದರು. ತಂದೆಯೇ, ನಮ್ಮ ಕೋಟೆ ದಳಪತಿ ಚಿಕ್ಕಬಳ್ಳಾಪುರ ಏದೋ ತುಂಬ ಅರ್ಜೆಂಟ್ ಕೆಲಸವಾಗಿ ಹೊರಗಡೆ ಹೋಗ್ತಾ ಇದ್ದಾರೆ. ಅದು ಕಾರಣವಾಗಿ ಈ ಮಗುಡಾಭಿಷೇಕ ವೈಭವ ಅಡ್ಡಿ ಆಗಬೇಕಾಗಿಲ್ಲ. ಈ ಸಭೆಯಲ್ಲಿ ಇನ್ನೊಂದು ಎಷ್ಟೊಂದೋ ದೊಡ್ಡವರೆಲ್ಲ ಇದ್ದಾರೆ. ವೀರ ಕುಲದು ಮುಖ್ಯವಾದವರು ಇದ್ದಾರೆ. ವೇಲನ್ನು ವಾಳನ್ನು ಎತ್ಕೊಂಡು ಎಷ್ಟೊಂದೋ ರಣರಂಗದಲ್ಲಿ ಜಗಳ ಮಾಡಿ ಮೈ ಮೇಲೆಲ್ಲ ಗಾಯ ಹೊಂದಿಕೊಂಡವರು ಇದ್ದಾರೆ. ಅವ್ರುಗಳ ಯಾರನ್ನ ಒಬ್ಬರು ನಿಮ್ಮ ವೀರ ಕೈಯಿಂದ ಈ ಪುರಾತನ ಸೋಳಗುಳದನ್ನು ಮಣಿಮಗುಡವನ್ನು ಎತ್ತಿ ಹಾಕ್ಬೋದು. ಅಷ್ಟು ಜನನು ಈ ಹೊನ್ನು ಕ್ರೀಡವನ್ನು ಒಡೆಯ ವಾಳಿನನ್ನು ಸೆಂಗೋಲನ್ನು ತಮ್ಮ ಆಗಿ ಬಂದ ಕೈಯಿಂದ ಮುಟ್ಟಿ ಎಲ್ಲರೂ ಆಸಿ ಹೇಳಿದ್ದಾರೆ. ಆದ್ದರಿಂದ ಇನ್ಮೇಲೆ ನನ್ನ ಕೈಯಿಂದ ನಾನೇ ಎತ್ತಿ ಈ ಮಣಿಮಗುಡವನ್ನು ಸೂಟಿಕೊಂಡ್ರೂ ತಪ್ಪು ಏನೂ ಇಲ್ಲ. ಆದರೆ ಆಗ ಮಾಡೋಕ್ಕೂ ಮುಂಚೆ ತಂದೆಯೇ, ನಿಮ್ಮ ಹತ್ರನೂ ಇಲ್ಲಿ ವಿಜಯ ಮಾಡಿರುವ ದೊಡ್ಡವ್ರುಗಳಿಗೂ ಮರ ಕುಲದವ್ರುಗಳಿಗೂ ಒಂದು ವಿಣ್ಣಪ್ಪ ಮಾಡಿಕೊಳ್ಳೋಕ್ಕೆ ಇಷ್ಟಪಡ್ತೀನಿ. ಪುರಾವಿನ ಪಾರಿವಾಳನ ಉಸಿರನ್ನು ಕಾಪಾಡೋಕ್ಕೋಸ್ಕರ ತನ್ನ ಸ್ಕಿನ್ನನ್ನೇ ಕಟ್ ಮಾಡಿಕೊಟ್ಟಿದ್ದ ಸಿಬಿ ಚಕ್ರವರ್ತಿನ ಪಾರಂಪರೆಯಲ್ಲಿ ಬಂದವರು ನಾವು. ಆದ್ದರಿಂದ ನಮ್ಮ ಕುಲದವರು ಎಲ್ಲರನ್ನೂ ಹಾಗೆ ಸೆಂಬಿಯನ್ ಅಂತ ಹೇಳಿ ಪಟ್ಟಪೈರನ್ನು ಹೊಂದಿದ್ದೀವಿ. ಮರಿಯನ್ನು ಕಳ್ಕೊಂಡ ದನಕ್ಕೆ ಜಡ್ಜ್ಮೆಂಟ್ ಕೊಡೋ ಹಾಗೆ ಮಗನಿಗೆ ಮರಣದಂಡನೆ ಹಾಕಿದ್ದ ಮನುನಿಧಿ ಸೋಳನ ವಂಶದಿಂದ ಬಂದವನು ನಾನು. ನಮ್ಮ ಕುಲದಲ್ಲಿ ಮುದಾದಿರುಗಳು ಎಲ್ಲರನ್ನು ರಣರಂಗದಲ್ಲಿ ಹಿಂಬಾಲಿಸಿಕೊಂಡು ಹೋಗದೇ ಇರೋರು ಅಂತ ಹೇಳಿ ಪ್ರಸಿದ್ಧಿ ಕೊಂಡ ಹಾಗೆಯೇ ನೀತಿ ಇದರಿಂದ ಸ್ವಲ್ಪನೂ ತಪ್ಪದೇ ಇರೋರು ಅನ್ನೋ ಹುಗಳನ್ನು ಸೇರಿಸ್ಕೊಂಡು ಬಂದಿದ್ದಾರೆ. ಅವರುಗಳನ್ನು ದಾರಿಯಲ್ಲಿ ಬಂದವನಾಗಿ ನಾನು ಇದಕ್ಕೆ ಮಾರಾಗಿ ನಡಿಬಾರ್ದಲ್ವಾ? ಇನ್ನೊಬ್ಬರಿಗೆ ನ್ಯಾಯವಾಗಿ ಹಕ್ಕಾದ ಸಾಮಾನನ್ನು ಪದವಿಯನ್ನು ಅಪರಿಗಿಸಬಹುದಾ? ನಮ್ಮ ಆಸ್ಥಾನ ಕವಿ ನಮ್ಮ ಕುಲ ಮೂದಾದೆಯರ ಬಗ್ಗೆ ಅಂದವಾದ ಸಂದ ಕವಿಯಲ್ಲಿ ಹಾಡಿ ಬಂದಾಗ ಅವ್ರುಗಳೆಲ್ಲರೂ ನಮ್ಮ ಮನಸ್ಸ ಕಣ್ಣಿನ ಮುಂದೆ ಬಂದು ದರ್ಶನ ಕೊಟ್ಟರು. ರಾಜಕೇಸರಿಗಳೂ ಪರಕೇಸರಿಗಳೂ ಲೈನಾಗಿ ಬಂದು ಕಾಣಿಸ್ಕೊಂಡ್ರು. ನಲಂಗಿಲ್ಲಿ, ನಡುಂಗಿಲ್ಲಿ, ಪೆರಿಂಗಿಲ್ಲಿ, ಕೋಚಂಗಣಾರೆ ಅಂತ ಹೇಳಿ ನನ್ನನ್ನು ಕರುಣೆ ತುಂಬುವ ಕಣ್ಣುಗಳಿಂದ ನೋಡಿ, ನಮ್ಮ ಕುಲದಲ್ಲಿ ಉದಿತ ಮಗನೇ, ಈ ಸಿಂಹಾಸನ ನಿನಗೆ ಅಕ್ಕಾದದ್ದ ಅಂತ ಹೇಳಿ ಸ್ವಲ್ಪ ಯೋಚನೆ ಮಾಡಿ ನೋಡು ಅಂತಂದರು. ವಿಜಯಾಲವ್ರನ್ನ ಆದಿತ್ಯರು ಪರಂದಗರು ರಾಜತೀರು ನನ್ನನ್ನು ವೀರ ಹೊಂದಿದ್ದ ಕಣ್ಣುಗಳಿಂದ ನೋಡಿ, ಕುಮಾರ, ನೀ ಸಿಂಹಾಸನಲ್ಲಿ ಹತ್ತೋದಕ್ಕೆ ನಿಜವಾಗಿ ಹಕ್ಕುದಾರನಾಗಿ ಇರೋಕ್ಕೆ ಏನು ಕೆಲಸ ಮಾಡಿದ್ದೆ ಹೇಳು ಅಂತ ಕೇಳಿದರು. ನಾನು ಅವ್ರುಗಳಿಗೆ ಆನ್ಸರ್ ಹೇಳೋಕ್ಕೆ ಸ್ವಲ್ಪ ಯೋಚನೆ ಮಾಡಿದ್ದೆ. ಆಮೇಲೆ ಮನಸ್ಸನ್ನು ದಿಟ ಮಾಡಿಕೊಂಡು ಅವ್ರುಗಳನ್ನ ಕೈ ಕುಪ್ಪಿ ಒಣಗಿ ನಮಸ್ಕಾರ ಮಾಡಿ ವಿನ್ನಪಿಸ್ಕೊಂಡೆ. ಸೋಳಕುಲದಲ್ಲಿ ಮೊದಲ್ವರುಗಳೇ, ನೀವುಗಳು ಮಾಡಿದ್ದ ದೊಡ್ಡ ಕೆಲಸಗಳೇ 1000ರಲ್ಲಿ 1 ಕೂಡ ನಾನು ಮಾಡಲಿಲ್ಲ. ಆದ್ದರಿಂದ ನಿಮ್ಮ ಆಸೆಯಿಂದ ಇನ್ಮೇಲೆ ತಾನೇ ಅಂಥ ಕೆಲಸಗಳನ್ನು ಮಾಡೋಕ್ಕೆ ಹೊರಟಿದ್ದೀನಿ. ನೀವುಗಳು ನೆಲೆ ನಿಲ್ಲಿಸಿದ ಈ ಸೋಳಕುಲದ ಹೆಸರು ಮೇಲೆ ಮೇಲೆ ಬೆಳೆದು ತುಂಬ ಶಾಶ್ವತವಾಗಿ ನೆಲೆಸಿರುವ ಹಾಗೆ ಇರುವ ಕೆಲಸಗಳನ್ನು ಮಾಡೋಕ್ಕೆ ಹೋಗ್ತಾ ಇದ್ದೀನಿ. ಮಾಡೋಕ್ಕಾಗದೇ ಇರುವ ಕೆಲಸಗಳನ್ನು ಮಾಡೋಕ್ಕೆ ಶುರು ಮಾಡಿದ್ದೀನಿ. ಲೋಕವೆಲ್ಲ ಆಶ್ಚರ್ಯ ಪಡುವ ಹಾಗೆ ಕೆಲಸಗಳು ಮಾಡ್ತೀನಿ. ವೀರಗಳಾಗಿ ನೀವುಗಳೇ ನೋಡಿ ಮೆಚ್ಕೊಳ್ಳೋ ಹಾಗೆ ಧೀರ ಕೆಲಸಗಳನ್ನು ಮಾಡಿ ನಿಮ್ಮ ಎಲ್ಲರನ್ನ ಸ್ವಾಗತವನ್ನು ಹೊಂದಿಕೊಳ್ತೀನಿ ಅಂತ ಹೇಳಿಬಿಟ್ಟು ತನ್ನ ಕುಲದ ಮುದಾದೆಯರುಗಳ ಹತ್ರ ನಾನು ಹೇಳ್ಬಿಟ್ಟೆ. ಅವ್ರುಗಳನ್ನು ಸಂತೋಷದಿಂದ ನನಗೆ
ಆಶೀರ್ವಾದ ಮಾಡಿದರು. ಈ ಥರ ಆವೇಶ ಬರೋ ಹಾಗೆ ಪೊನ್ನಿಯಿನ್ ಸೆಲ್ವನ್ ಮಾತಾಡಿ ಬಂದಿದ್ದ ಮಾತುಗಳನ್ನ ಕೇಳಿಕೊಂಡು ಅಲ್ಲಿದ್ದ ಸಭೆಯಲ್ಲಿ ಇರೋರು ಎಲ್ಲರೂ ರೋಮಾಂಚನಗೊಂಡ್ರು. ಅವರುಗಳಲ್ಲೂ ಒಬ್ಬರು ವೀರವೇಲ್ ವೆಟ್ರಿವೇಲ್ ಅಂತ ಮೊಳಗಿದ್ರು. ತಕ್ಷಣ ಸಭೆಯಲ್ಲಿದ್ದ ಅಷ್ಟು ಜನ ಸೇರಿ ವೀರವೇಲ್ ವೆಟ್ರಿವೇಲ್ ಅಂತ ಮೊಳಗಿದ್ರು. ಪಟ್ಟಾಭಿಷೇಕ ಮಂಡಕ ಹೊರಗೇನು ಕೇಳಿತ್ತು. ಅಲ್ಲಿ ಕೂಡಿದ್ದ ಜನಗಳಿರ್ತಾರೆ, ತುಂಬ ಒಂಥರ ಅದು ಫೀಲಿಂಗನ್ನು ಉಂಟು ಮಾಡಿತ್ತು. ಪೊನ್ನಿಯಿನ್ ಸೆಲ್ವರ್ ಎಲ್ಲರ ಜೊತೆಯೂ ಸೇರಿ ತಾವು ವೆಟ್ರಿವೇಲ್ ವೀರವೇಲ್ ಅಂತ ಮೊಳಗಿದ್ರು. ನಿಂತಿದ ಮೇಲೆ ಹೇಳಿದರು, ತಂದೆ, ಸೋಳನಾಡಿನ ವೀರರುಗಳಿಗೆ ಇರುವ ಈ ಮೊಳಕ ಒಂದು ಸಮಯ ನಿಮ್ಮ ಅಜ್ಜ ಪರಾಂದಕ ಚಕ್ರವರ್ತಿನ ಕಾಲದಲ್ಲಿ ಒಡೆಬಣ್ಣೆಗೆ ಹಾಕಲೆ ತುಂಗಭದ್ರೆ ಕೃಷ್ಣಾ ನದಿ ತನಕ ಕೇಳಿತ್ತು. ಆ ನದಿಗಳಿಗೆ ಆ ಕಡೆ ಇದ್ದ ಬೆಂಗಿ ನಾಡನ್ನು, ಕಲಿಂಗ ನಾಡನ್ನು, ಕಲ್ಯಾಣಪುರ ತಾರನು, ಮಾನ್ಯ ಕೇಡ ತಾರನು ಆ ಮೊಳಕವನ್ನು ಕೇಳಿ ನಡುಗಿದ್ರು. ಇನ್ನೂ ವೆಸ್ಟ್ ಕಡೆಯೂ ಸೌತ್ ಕಡೆಯೂ ಈಸ್ಟ್ ಕಡೆಯನ್ನು ನೂರು ಮರಕಲಗರಿಗೆ 16,000 ಸೋಳನಾಡಿನ ಸೈನಿಕರುಗಳು ಹೋಗಿ ಈ ದೇಶದ ವರ್ತಕವನ್ನು ಕಾಪಾಡಿ ಬಂದರು. ತಂದೆಯೇ, ನೀವು ಹುಷಾರಿಲ್ಲದೆ ಮಲಗಿದ್ದ ದಿನದಿಂದ ಸೋಳನಾಡಿನ ವೀರ ಮೊಳಗ ಧ್ವನಿ ಸ್ವಲ್ಪ ಕಮ್ಮಿಯಾಗಿತ್ತು. 4 ಕಡೆಯೂ ವೈರಿಗಳು ತಲೆ ಎತ್ತಿ ಬರ್ತಾ ಇದೆ. ವೇಂಗಿನು, ಕಲಿಂಗನು, ಕಲ್ಯಾಣಪುರನು, ಮಾನ್ಯಕೇಡವು ನಿಮ್ಮನ್ನು ಸುಮ್ಮನೆ ಜಗಳಕ್ಕೆ ಕರಿತಾ ಇದೆ. ನಾರ್ತ್ ಸೈಡು ಹಿಮಾಲಯಕ್ಕೆ ಆ ಕಡೆ ಹಳೆಯ ಭಾರತ ದೇಶಕ್ಕೆ ಬರ್ತಾ ಇರುವ ವೈರಿಗಳನ್ನು ಆಪತ್ತನ್ನ ಬಗ್ಗೆ ಅವರುಗಳು ಚಿಂತಿಸಲಿಲ್ಲ. ಸೋಳನಾಡಿನ ಹಸಿರನ್ನು ಬೆಳೆಸಿದ್ದು ನೋಡಿ ಹೊಟ್ಟೆ ಉರಿಪಟ್ಟು ಸಂಕಟ ಪಡ್ಕೊತಾ ಇದ್ದಾರೆ. ಲಂಕೆಯಲ್ಲಿ ಮಗಿಂತ ಇನ್ನೂ ಪಡೆ ತೆರಳಿ ಸೇರಿಸಿಕೊಂಡಿದ್ದಾನೆ. ವೀರಪಾಂಡಿಯನ್ ಸತ್ತೋದ್ರೂ ಅವನ ಕುಲದನ್ನು ಸೇರಿದವನು ಅಂತ ಯಾರ ತಲೆಯನ್ನಾದರೂ ಪಾಂಡಿನಾಡಿನ ಮಣಮಗುಡವನ್ನು ಸೂಟಿ ಕಲಗ ಉಂಟು ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ಮಗಿದ್ದನ್ನು ಪಾಂಡಿನಾಡಿನ ಆಬತ್ತೋದ್ಯಗಳು ಸೇರಿ ಸಂಚು ಮಾಡಿ ವೀರದಲ್ಲಿ ಅಭಿಮನ್ಯುವನ್ನು ಅರವಾನನ್ಯನ್ನು ಒತ್ತಿದ್ದ ನನ್ನ ಪ್ರೀತಿಯ ಅಣ್ಣ ಆದಿತ್ಯ ಕರಿಗಾಲನ್ನು ಉಸಿರಿಗೆ ಕೊನೆ ಮಾಡಿಬಿಟ್ರು. ವೆಸ್ಟ್ ಕಡೆ ಸೇರಮನ್ನನ್ ದೊಡ್ಡದೊಂದು ಸೈನ್ಯವನ್ನು ಮರಕಲ ಪಡೆಯನ್ನು ಸೇರಿಸಿಕೊಂಡಿದ್ದಾನೆ. ಚೇರನಿಗೆ ಮರಕಲ ಪಡೆಯನ್ನು ತಯಾರಿಸಿ ಕೊಡೋದಲ್ಲಿ ವೆಸ್ಟ್ ಕಡೆಯಿಂದ ಹೊಸದಾಗಿ ಹೊರಟಿರುವ ಒಂದು ಮರಟು ಕೂಟದವರು ಗುಂಪಿನವರು ಹೆಲ್ಪ್ ಮಾಡ್ತಾ ಇದ್ದಾರೆ. ಸೋಳನಾಡಿನ ಸುತ್ತಿರುವ ದೊಡ್ಡ ಅಪಾಯ ಇದು. ತಂದೆ ತುಂಬ ಕಾಲದಿಂದ ಅರಬ್ ದೇಶದವರು ಕಪ್ಪಲ್ ತೊಳ್ಳೆಯಲ್ಲಿ ತುಂಬ ಬುದ್ಧಿವಂತರಾಗಿದ್ದಾರೆ. ಚೀನಾ ದೇಶ ತನಕನೂ ಹೋಗಿ ವರ್ತಕ ಮಾಡಿ ಬರ್ತಾ ಇದ್ದಾರೆ. ನಮ್ಮ ನಾಡಿನ ತಲೆಮಗುಗಳನ್ನು ಅವ್ರುಗಳನ್ನ ಆವಾಗ ಬಂದು ಹೇಳುವುದುಂಟು. ನಾಗರಿಕದಲ್ಲಿ ಹೆಚ್ಚಾದ ಹಳೆಯ ಅರೇಬಿಯರ್ಗಳನ್ನು ಅಡಕಿ ಅವ್ರನ್ನ ಒಡಗಿಸ್ಬಿಟ್ಟು ಹೊಸ ಅರೇಬಿಯರ್ ಗುಂಪು ಒಂದು ಇವಾಗ ಹೊರಟಿದೆ. ಅವ್ರುಗಳು ಅರೇಬಿಯರ್ಗಳು ಅಲ್ಲ ಅಕ್ಕಪಕ್ಕದ ದೇಶದವರು ನಮಗೆ ಗೊತ್ತಿಲ್ಲ. ಆದರೆ ಮೂರ್ಖತನದಲ್ಲಿ ಅವ್ರುಗಳನ್ನ ಮಿಂಚಿದವರು ಎಲ್ಲೂ ಕಾಣೋಕ್ಕಾಗಲ್ಲ. ನಾನೇ ಅವ್ರುಗಳನ್ನ ಕೆಲಸಗಳನ್ನು ಸೀದಾ ನೋಡೋದಾಗೆ ಆಯಿತು. ನನ್ನನ್ನು ಸೆರೆ ಮಾಡಿಕೊಂಡು ಕರ್ಕೊಂಡು ಬರೋದಕ್ಕೋಸ್ಕರ ನೀವು ಕಟಲೆ ಹಾಕಿದ್ದ ಮೇಲೆ ನಮ್ಮ ಕೋಟೆಯ ದಳಪತಿ ಚಿಕ್ಕಪಳಿವಟೇರಿ 2 ಕಪ್ಪಲ್ಗಳಲ್ಲಿ ವೀರಗಳನ್ನು ಕಳಿಸಿಟ್ಟಿದ್ದರು. ಸುಂದರ ಸೋಳರು ಇಂಥ ಸಮಯದಲ್ಲಿ ಅಡ್ಡ ಮಾಡಿ ಕರಗಿದ್ದ ಧ್ವನಿಯಲ್ಲಿ, ಮಗನೇ, ಆ ಥರ ನಾನು ಕಳಿಸಿದ್ದಿಂದ ಕಾರಣವನ್ನು ನಿನಗೆ ಗೊತ್ತಾ ಅಂತ ಕೇಳಿದರು. ತಂದೆಯೇ, ಅದನ್ನು ನಾನು ಚೆನ್ನಾಗಿ ತಿಳ್ಕೊಂಡಿದ್ದೀನಿ. ಇಲ್ಲಿ ಈ ಪಾಲಿಟಿಕ್ಸಲ್ಲಿ ಹಕ್ಕಿರುವುದ್ರ ಬಗ್ಗೆ ಸ್ವಲ್ಪ ಕನ್ಫ್ಯೂಷನ್ ಬಂದಿದೆ. ಪಾಂಡಿನಾಡಿನ ಆಬತ್ತುಗಳ ಬಗ್ಗೆಯನ್ನು ಕೇಳಿದ್ದೀನಿ. ಆದ್ದರಿಂದ ನನ್ನನ್ನು ಭದ್ರವಾಗಿ ನಿಮ್ಮ ಹತ್ರ ಕೊಂಡು ಸೇರಿಸೋದಕ್ಕೋಸ್ಕರ ಸೆರೆ ಮಾಡಿಕೊಂಡು ಬರೋಕ್ಕೆ ಕೇಳಿದಿರಾ. ನನ್ನ ಮೇಲೆ ನಿಮ್ಮ ಕೊನೆಯೇ ಇಲ್ಲದ ಪ್ರೀತಿನೂ ವಾತ್ಸಲ್ಯವನ್ನೇ ಅಂತಹ ಒಂದು ಕಟ್ಟಲೆಯನ್ನು ಹಾಕೋ ಹಾಗೆ ಆಯಿತು. ಎಲ್ಲರಿಗೂ ಅದು ಚೆನ್ನಾಗಿ ಗೊತ್ತಾಗಲಿ ಅಂತ ತಾನೇ ಇಲ್ಲಿ ಹೇಳ್ತಾ ಇದ್ದೀನಿ. ಆ ಥರ ನನ್ನನ್ನು ಸೆರೆ ಮಾಡಿಕೊಂಡು ಬಂದ ನಮ್ಮ ವೀರರುಗಳು 100 ಬಟ್ಲ ಆದವರು ಏಳನಾಡಿನ ಕಡಲ್ಕರೆಯಲ್ಲಿ ಒಡೆದೋಗಿದ್ದ ಕಪ್ಪಲಿಂದ ಬಂದು ಸರಿಸಿ ಇದ್ದ ಅರೇಬಿಯರ್ಗಳು 10 ಜನಕ್ಕೆ ಮೇಲೆ ಇರೋದಿಲ್ಲ. ನಮ್ಮ ಸೈನಿಕರುಗಳು ಎಷ್ಟು ಜನವನ್ನು ಅವ್ರುಗಳು ಸಡನ್ನಾಗಿ ಒಡೆದು ಕೊಂದು ಹಾಕ್ಬಿಟ್ಟಿದ್ದಾರೆ ಅನ್ನೋದನ್ನು ನೋಡಿದ ನಾನು ಕೊಂಡಿದ್ದ ವೇದನೆ ಇನ್ನೂ ನನ್ನ ಮನಸ್ಸಿನ ಬಿಟ್ಟು ಆಗಲಿಲ್ಲ. ಈ ಹೊಸ ಅರೇಬಿಯ ಜಾತಿಯರು ಸೇರಮನ್ನರುಗಳಿಗೆ ಕಪ್ಪಲು ಕಟ್ಟುವುದರಲ್ಲಿ ಹೆಲ್ಪ್ ಮಾಡ್ತಾ ಇದ್ದಾರೆ. ಅದು ಮಾತ್ರ ಅಲ್ಲ, ಕಲಿಂಗನಾಡಿನ ಜೊತೆಯನ್ನು ಕನೆಕ್ಷನ್ ಇಟ್ಕೊಂಡಿದ್ದಾರೆ. 3 ನಾಡಿನವ್ರನ್ನ ಸೇರಿ ಸೋಳನಾಡಿಗೆ ಕಡಲ ವಾಣಿಭವನ್ನು
ಹಾಗೆ ತೊಲಗಿಸ್ಬಿಡ್ಬೇಕು ಅಂತ ಹೇಳಿ ತೀರ್ಮಾನ ಮಾಡಿದ್ದಾರೆ. ಕಡಲು ಕೊಳ್ಳೆಗಾರಗಳು ಅರಬ್ ನಾಡುಗ ಅವರ ಇದ್ರೆ ಏನು, ಇಲ್ಲ ನಮ್ಮ ಜೊತೆ ಎಷ್ಟೊಂದೋ ವಿಧದಲ್ಲಿ ಕನೆಕ್ಷನ್ ಕೊಂಡಿದ್ದ ಸೇರ ದೇಶದವರ ಇದ್ದರೆ ಏನು, ನಮ್ಮ ಕಡಲ ವಾಣಿಜ್ಯವನ್ನು ಕಾಪಾಡಿಕೊಳ್ಳಬೇಕು ಅಂದರೆ ಈ ಕಡಲ್ಪಡೆಯನ್ನು ಬೆಳೆಸ್ಕೋಬೇಕು. ಸಾವಿರಾರು ಹೊಸ ಮರಕಲಗಳನ್ನು ಕಟ್ಟಬೇಕು. ಹೊಸ ಹೊಸ ಮಾಲಿಮಿಗಳನ್ನು ಕ್ಯಾಪ್ಟನ್ಗಳನ್ನು ಪಳಗಿಸಬೇಕು. ಕಪ್ಪಳಲ್ಲಿ ಇದ್ದು ಕೊಳ್ಳೆಗಾರರ ಜೊತೆ ಹೋರಾಡುವ ಥರ ಸೈನಿಕರುಗಳನ್ನು ಸೇರಿಸಬೇಕು. ಕೆಳಗಡೆ ಕಡಲಲ್ಲಿ ಇರುವ ಐಲ್ಯಾಂಡ್ಗಳಲ್ಲಿ ಎಲ್ಲ ನಮ್ಮ ಪುಲಿಪಾವಟವನ್ನು ನಾಟಿ ಅಲ್ಲಲ್ಲಿ ನಮ್ಮ ವೀರಗಳನ್ನು ನಿಲ್ಲಿಸಿ ಇಡಬೇಕು. ತಂದೆಯೇ, ಇಂಥ ಕೆಲಸಗಳೆಲ್ಲ ಮಾಡೋದಕ್ಕೋಸ್ಕರ ನಮ್ಮ ಕುಲದ ಮುನ್ನೋರುಗಳು ಮೂದಾதைಯರುಗಳಿಗೆ ನಾನು ಮಾತುಗಾಟಿ ಕೊಟ್ಟಿದ್ದೀನಿ. ಅದನ್ನು ನೆರವೇರಿಸೋಕ್ಕೋಸ್ಕರ ನಿಮ್ಮ ಅನುಮತಿ ಬೇಕು. ಈ ಸಭೆಯಲ್ಲಿ ಇರುವ ದೊಡ್ಡವರ ಅನುಮತಿಯೂ ಬೇಕು. ಈ ಥರ ಪೊನ್ನಿಯಿನ್ ಸೆಲ್ವರ್ ಹೇಳಿ ನಿಲ್ಲಿಸಿದ ತಕ್ಷಣ ಸುಂದರ ಸೋಳರ್, ಮಗನೇ, ಸೋಳಕುಲದ ವೀರ ಹೊಗಳನ್ನು ನೀನು ಬೆಳೆಸೋದಕ್ಕೆ ನಾನು ತಡೆ ಹೇಳ್ತೀನ? ಸೋಳನಾಡಿನ ಕಡಲು ವಾಣಿಭ್ಯವನ್ನು ಸೇಫ್ಟಿ ಮಾಡೋಕ್ಕೆ ಈ ಸಭೆಯಲ್ಲಿ ಉಳ್ಳವರುಗಳು ತಾನೇ ತಡೆ ಹೇಳ್ತಾರ ಅಂತ ಅಂದನು. ಆಮೇಲೆ ತಿರ್ಗಾನ ಸಭೆಯಲ್ಲಿ ವೀರವೇಲ್ ವೆಟ್ರಿವೇಲ್ ಅಂತ ಮೊಳಗ ಬಂತು. ತಂದೆಯೇ, ನೀವು ಈ ಸಭೆಯವ್ರೂ ಅಡ್ಡಿ ಹೇಳಲ್ಲ. ನಾನು ಹೊತ್ಕೊಂಡು ಹೋಗುವ ಕೆಲಸದಲ್ಲಿ ನಾನು ಜಯಗೊಳಿಸಬೇಕು ಅಂತ ಹೇಳಿ ಆಶೀರ್ವಾದ ಮಾಡಿದ್ನೂ ಕಳಿಸ್ತೀರ. ನಿಮ್ಮ ಆಶೀರ್ವಾದ ನೆರವೇರಿ ನಾನು ಎತ್ತಿದ್ದ ಕಾರ್ಯಗಳಲ್ಲೆಲ್ಲ ಜಯ ಸಿಕ್ಕಬೇಕು ಅಂದರೆ ಮೊದಲು ನನ್ನ ಮನಸ್ಸಿನಲ್ಲಿ ನೆಮ್ಮದಿ ಬೇಕು. ಒಳ್ಳೆ ತನವಿಲ್ಲದ ಕೆಲಸ ಏನನ್ನು ನಾನು ಮಾಡಿಲ್ಲ. ನಮ್ಮ ಕುಲದ ಮೂದಾதைಯರುಗಳು ಅಂಗೀಕರಿಸೋಕ್ಕಾಗದೇ ಇರುವ ಕೆಲಸನೂ ನಾನೇನು ಮಾಡಿಲ್ಲ. ಆಮೇಲೆ ಬೇರೆಯವ್ರಿಗೆ ಹಕ್ಕಾಗಿರೋದನ್ನು ನನ್ನ ಆಸೆಯಿಂದ ಅಪಹರಿಸ್ಕೊಂಡು ಬಿಟ್ಟಿಲ್ಲ ಅನ್ನುವ ವಾಗ್ದಾನವನ್ನು ನಾನು ಹೊಂದಬೇಕು. ಕುಲಧರ್ಮಕ್ಕೆ ಒಪ್ಪದೇ ಇರುವ ಕಾರ್ಯವನ್ನು ಇಲ್ಲಿ ನಾನು ಮಾಡಿಬಿಟ್ಟು ಹೊರಟೇನೆಂದರೆ ನನ್ನ ಮನಸ್ಸು ನನ್ನನ್ನು ಹಿಂಸೆ ಮಾಡಿಕೊಂಡೇ ಇರುತ್ತೆ. ವೈರಿಗಳ ಹತ್ರ ಜಗಳ ಮಾಡಿ ಹೆಂಗೆ ಜಯ ಕಳಿಸ್ತೀನಿ? ಧರ್ಮವನ್ನು ನೆಲೆನಾಡಿಸೋಕ್ಕೋಸ್ಕರ ಹೋರಾಡ್ತೀವಿ ಅನ್ನುವ ನಂಬಿಕೆಯನ್ನು ನನ್ನ ಮನಸ್ಸಿನಲ್ಲಿ ಹೇಗೆ ಉಂಟಾಗುತ್ತೆ? ಇನ್ನೊಂದು ಸತಿ ಲಂಕೆ ಸಿಂಹಾಸನವನ್ನು ನಾನು ಕವರ್ ಮಾಡಿಕೊಳ್ಳೋಕ್ಕೆ ಆಸೆ ಪಟ್ಟಿದ್ದೆ. ಹಾಗೆ ದೊಡ್ಡ ವದಂತಿ ಬಂದುಬಿಡ್ತು. ಮಗು, ಅದನ್ನು ಯಾರು ನಂಬಲಿಲ್ಲ. ನೀನಂತ ಒಂದು ಕೆಲಸವನ್ನು ಮಾಡೋವನು ಅಂತ ಹೇಳಿ ಅಂದ್ಕೊಂಡಿಲ್ಲ ಅಂತಂದರು ಚಕ್ರವರ್ತಿ. ನೀವು ಅಂದ್ಕೊಂಡಿರಲಿಲ್ಲ ತಂದೆನೇ, ಆದರೆ ಅಂತ ಮಾತು ನನ್ನ ಕಿವಿಯಲ್ಲಿ ಬಿದ್ದ ತಕ್ಷಣ ನನ್ನ ಮನಸ್ಸು ಎಷ್ಟೋ ವೇದನೆಯನ್ನು ಕೊಂಡಿತ್ತು. ಈಳನಾಡಿನ ಭಿಕ್ಷುಗಳು ನನಗೆ ಕೊಟ್ಟಿದ್ದ ಮಣಿಮಗುಡವನ್ನು ನಾನು ಬೇಡ ಅಂತ ಹೇಳಿ ನೆಗ್ಲೆಕ್ಟ್ ಮಾಡಿದ್ದನ್ನು ನನ್ನ ಈ ಗೆಳೆಯರು ಇಬ್ಬರಿಗೆ ಗೊತ್ತು. ಅವ್ರುಗಳು ಆವಾಗ ನನ್ನ ಹತ್ರನೇ ಇದ್ದರು. ಸಭೆಯಲ್ಲಿದ್ದ ಗುಪ್ತ ಭಿಕ್ಷುಗಳು ಹೆಡ್ಡು, ಹೌದು ನಾವು ಅದನ್ನು ನಮ್ಗಳಿಗೂ ಅದು ಗೊತ್ತು ಅಂತ ಹೇಳಿದ್ರು. ಒಂದು ಸುಳ್ಳಾದ ಅಪಕೀರ್ತಿ ನನ್ನ ಮನಸ್ಸಿನಲ್ಲಿ ಅಷ್ಟೊಂದು ವೇದನೆಯನ್ನು ಉಂಟಾಕಿದೆ. ಅದನ್ನು ನೀವುಗಳು ನಂಬಲಿಲ್ಲ ಅಂದ್ರೂ ನಂಬಿದವರು ಕೆಲವರು ಇದ್ದಾರೆ. ನಿಜವಾಗ್ಲೂ ನಾನು ಇವಾಗ ಇನ್ನೊಬ್ಬರಿಗೆ ಹಕ್ಕಾಗಬೇಕಾಗಿದ್ದ ಸಿಂಗಾದವನ್ನು ಅಪಕಾರ ಮಾಡಿಕೊಂಡೆ ಅಂದರೆ ಅದರಿಂದ ಈ ಕುಲಕ್ಕೆ ಎಷ್ಟು ಅಪಕೀರ್ತಿ ಉಂಟಾಗತ್ತೆ ಅಂತ ಹೇಳಿ, ಇಲ್ಲಿ ಎಷ್ಟು ಅಪಕೀರ್ತಿ ಉಂಟಾಗುತ್ತೆ ನನ್ನ ಬಾಳಿನಲ್ಲೆಲ್ಲ ನಾನು ಅದ್ರ ಬಗ್ಗೆ ವೇದನೆ ಪಟ್ಟುಕೊಂಡಿರ್ತೀನಿ. ಬೇರೆ ಯಾವ ದೊಡ್ಡ ಕಾರ್ಯದಲ್ಲೂ ನನ್ನ ಮನಸ್ಸನ್ನು ಸಲ್ಲಿಸೋಕ್ಕಾಗಲ್ಲ. ಉತ್ಸಾಹದಿಂದ ಕೆಲಸ ಮಾಡೋಕ್ಕೂ ಆಗಲ್ಲ. ತುಂಬ ಹೊತ್ತು ಬಗ್ಗಿದ್ದ ತಲೆಯಿಂದ ತಲೆಯನ್ನು ಎತ್ತದೇ ಇದ್ದ ಮಧುರಾಂಧಕ ದೇವರು ಇವಾಗ ಪೊನ್ನಿಯಿನ್ ಸೆಲ್ವರನ್ನು ಮೇಲೆ ನೋಡಿ ಏನೋ ಹೇಳೋದಕ್ಕೆ ಪ್ರಯತ್ನ ಪಟ್ಟರು. ಪೊನ್ನಿಯಿನ್ ಸೆಲ್ವರ್ ವಂದಿತೇವನ್ನು ನೋಡಿ ಸಿಗ್ನಲ್ ಕೊಟ್ಟ ತಕ್ಷಣ ಆ ವೀರ ಮಧುರಾಂಧಕ ದೇವರ ಪಕ್ಕದಲ್ಲಿ ಹೋಗಿ ನಿಂತ್ಕೊಂಡ. ಅವ್ರ ಕಿವಿಯಲ್ಲಿ ಮಾತ್ರ ಕೇಳುವ ಹಾಗೆ ಸಣ್ಣವಾದ ಧ್ವನಿಯಲ್ಲಿ, ಗೆಳೆಯ, ಸುಂದರಮೂರ್ತಿ ನಾಯನರು ಆಡಿದ್ದ ಮೊದಲು ದೇವರವನ್ನು ಮೊದಲು ಹೆಜ್ಜೆ ಏನು ಅಂತ ಕೇಳಿದ. ಇಂಥ ಸಮಯದಲ್ಲಿ ಇದೇನು ಮಾತು ಅಂತ ಆಶ್ಚರ್ಯದಿಂದ ಮಧುರಾಂಧಕರು ಪಿತ್ತಾ ಪೆರಿಸೂಡಿ ಅಂದ. ಆವಾಗ ವಂದಿತೇವನ್ ಕಳ್ಳಕೋಪದಿಂದ, ಏನಯ್ಯ ನನ್ನನ್ನು ಹೋಗಿ ಪಿತ್ತ ಅಂತೀರಾ? ಅಲ್ಲವೋ ಹೆಣ್ಣು ಹುಚ್ಚು ಹಿಡಿದು ಅಲೆಗಿರಿ, ನೀವಲ್ವೋ ಹೆಣ್ಣಿನ ಹುಚ್ಚು ಹಿಡ್ಕೊಂಡು ಅಲಿತಾ ಇದ್ದೀರಾ? ಅಲ್ಲಿ ನೋಡಿ ನಿಮ್ಮ ಧರ್ಮಪತ್ನಿ ಪೂಂಗುಳ್ಳಿ ನಿಮ್ಮನ್ನು ನೋಡಿ ನಗೋದನ್ನು ಅಂತಂದರು. ಇದೇನು ಈ ಒಳ್ಳೆ ಸ್ನೇಹಿತನಿಗೆ ಇದ್ದಕ್ಕಿದ್ದಾಗ ಈ ಸುಮ್ಮನೆ ಜಗಳಕ್ಕೆ ಬರ್ತಾನೆ ಅಂತ ಅಂದ್ಕೊಂಡು ಮಧುರಾಂಧಕರು ಹೆಣ್ಮಕ್ಕಳು ಕೂತಿದ್ದ ಜಾಗವನ್ನು ನೋಡಿದರು. ನಿಜವಾಗ್ಲೂ ಪೂಂಗುಳ್ಳಿ ಆವಾಗ
ಇವ್ರ ಕಡೆ ನೋಡಲೇ ಇಲ್ಲ. ಪುಂಗುಳ್ಳಿ, ಕುಂದವೈ, ವಾಣತಿ, ಸೆಂಬಿನ ಮಾದೇವಿ, ವಾನಮಾದೇವಿ ಎಲ್ಲ ಅರಮನೆ ಹೆಣ್ಮಕ್ಕಳು ಎಲ್ಲರೂ ತುಂಬ ಇಂಟ್ರೆಸ್ಟ್ ಹೊಂದಿದ್ದ ಕಣ್ಣುಗಳಿಂದ ಪೊನ್ನಿಯಿನ್ ಸೆಲ್ವರ್ನೇ ನೋಡ್ತಾ ಇದ್ರು. ತಿರ್ಗಾ ಮಧುರಾಂಧಕರು ಪೊನ್ನಿಯಿನ್ ಸೆಲ್ವರನ್ನ ನೋಡಿದಾಗ ಅವರು ಸೋಳಕುಲ ತನ್ನ ಪುರಾತನ ಮಣಿಮುಗುಡವನ್ನು ತಮ್ಮ ಕೈಗಳಲ್ಲಿ ಇರುವುದನ್ನು ಕಂಡರು. ದಳಪತಿ ಚಿಕ್ಕಪಳುವೆಟ್ಟರು ತಿರುಗಿ ಬಂದಿಲ್ಲ. ಅದರಿಂದ ಏನು ಹೇಳಿದ್ದ ಟೈಮಲ್ಲಿ ಮುಡಿಸಿಡುವ ಫಂಕ್ಷನನ್ನು ನಾನೇ ಮಾಡಿಬಿಡ್ತೀನಿ. ತಂದೆ ವಿಜಯಾಲ ಸೋಳರು ಮೊದಲು ನಮ್ಮ ಮೂದಾದೇಯರುಗಳು ಸೂಡಿಕೊಂಡು ಬಂದ ಈ ಮಣಿಮಗುಡವನ್ನು ನೀವು ನನಗೆ ಕೊಡೋಕ್ಕೆ ಸಮ್ಮತಿ ಕೊಟ್ರಿ. ಸಾಮಂತಕರುಗಳು, ದಳಪತಿಗಳು, ಕೋಟೆ ಹೆಡ್ಗಳು, ಸಾರ್ವಜನಿಕರು ಎಲ್ಲರೂ ಅದನ್ನು ಅಂಗೀಕಾರ ಮಾಡಿದರು. ಆದರೆ ಈ ಕಿರೀಟ ಇವಾಗ ನನ್ನದೇ ಆಗ್ಬಿಡ್ತು. ನನ್ನದೇ ಆಗಿದ್ದನ್ನು ನಾನು ಇಷ್ಟ ಬಂದಾಗ ಹಾಗೆ ಉಪಯೋಗಿಸುವ ಹಕ್ಕು ನನಗುಂಟಲ್ವ. ನನಗಿಂತ ಈ ಕಿರೀಟವನ್ನು ಹೊಂದ್ಕೊಳ್ಳೋಕ್ಕೆ ಸರಿಯಾದವರು ಇಲ್ಲಿ ಒಬ್ಬರು ಇದ್ದಾರೆ. ಅವರು ನನ್ನಕ್ಕಿಂತ ಪ್ರಾಯದಲ್ಲಿ ದೊಡ್ಡವರು. ಈ ಸೋಳ ಸಾಮ್ರಾಜ್ಯಕ್ಕೆ ನನಗಿಂತ ಹೆಚ್ಚಿಗೆ ಹಕ್ಕು ಅವ್ರಿಗೆ ನ್ಯಾಯವಾಗಿ ಇದ್ದಿದ್ದ ಹಾಗಲೂ ಅವರು ಅದನ್ನು ಕೇಳಲಿಲ್ಲ. ನಾನು ಮುಡಿಸೂಡಿಕೊಂಡು ಸಿಂಹಾಸನದಲ್ಲಿ ಕೂತ್ಕೊಳ್ಳೋದನ್ನು ನೋಡಿ ಸಂತೋಷ ಪಡೋಕ್ಕೆ ಸಿದ್ಧವಾಗಿ ಇಲ್ಲಿ ಬಂದಿದ್ದಾರೆ. ಅವರು ನನ್ನ ಉಸಿರನ್ನು ಒಂದು ಸತಿ ಕಾಪಾಡಿದರು. ನನ್ನ ಉಸಿರದ್ದಾಗಿದ್ದ ನನ್ನ ಗೆಳೆಯರನ್ನು ಕಾಪಾಡಿದರು. ಈ ಸೋಳ ಕುಲಕ್ಕೆ ಬರೋಕ್ಕೆ ಇದ್ದಿದ್ದ ದೊಡ್ಡ ವಿಪತ್ತು ಬರದೆ ತಡಿಸಿದ್ರು. ಇಂಥ ಒಂದು ಒಳ್ಳೆಯ ಕೆಲಸವನ್ನು ಯಾವುದನ್ನು ನಾನು ಇಷ್ಟು ತನಕ ಈ ದೇಶಕ್ಕೆ ಮಾಡಿಲ್ಲ. ಆದ್ದರಿಂದ ಈ ಮಣಿಮಗುಡವನ್ನು ಗಂಡರಾದಿತ್ಯನ ಕುಮಾರನು ನನ್ನ ಚಿಕ್ಕ ತಂದೆಯೂ ಆದ ಮಧುರಾಂಧಕರ ದೇವರು ತಲೆಯಲ್ಲಿ ಸೂಡ್ತೀನಿ ಅಂತ ಹೇಳಿಕೊಂಡು ಪೊನ್ನಿಯಿನ್ ಸೆಲ್ವರ್ ಹೇಳ್ಕೊಂಡೇ ಚಕ್ರವರ್ತಿನ ಪಕ್ಕದಲ್ಲಿ ಕೂತಿದ್ದ ಮಧುರಾಂಧ ದೇವರ ಹತ್ರ ಹೋಗಿ ಅವರು ಶಿರಸ್ಸಿನಲ್ಲಿ ಕ್ರೀಡವನ್ನು ಇಟ್ಟರು. ಮಗುಡವನ್ನು ಇಡುವಾಗ ಮಧುರಾಂಧಕರು ಅದನ್ನು ತಡಿದೇ ಇರೋ ಹಾಗೆ ವಂದಿತೇವನು ಮುಂಜಾಗ್ರತೆಯಿಂದ ಅವ್ರ ಹಿಂದೆ ನಿಂತು ಅವ್ರ ಹೆಗಲನ್ನೆರಡನ್ನು ಗಟ್ಟಿಯಾಗಿ ಹಿಡ್ಕೊಂಡಿದ್ದ. ಆದರೆ ಮಧುರಾಂಧಕರು ಆ ಥರ ಏನು ಮಾಡೋಕ್ಕೆ ಟ್ರೈ ಮಾಡಿಲ್ಲ. ಅವರು ಮೈ ಮರೆತು ತನ್ನ ವಸ ಬಿಟ್ಟು ನಿಜವಾಗಲೇ ಹುಚ್ಚಿಡ್ದವ್ರ ಹಾಗೆ 4 ಕಡೆನೂ ಸುತ್ತು ನೋಡ್ತಾ ಇದ್ರು. ಮಣಿಮಗುಡವನ್ನು ಹಾಕಿದ ತಕ್ಷಣ ಪೊನ್ನಿಯಿನ್ ಸೆಲ್ವರ್ ಕೊಪ್ಪರಗೇಸರಿ ಮಧುರಾಂಧಕ ಉತ್ತಮ ಸೋಳರ್ ವಾಳ್ಗ ಅಂತ ಹೇಳಿ ಮಲಗಿದ್ರು. ಚಕ್ರವರ್ತಿ ಉತ್ತಮ ಸೋಳರ್ ವಾಳ್ಗ ಅಂತ ವಂದಿತೇವನು ದೊಡ್ಡ ಧ್ವನಿಯಲ್ಲಿ ಕೂಗಿದ. ಇಷ್ಟೊತ್ತೂ ಭ್ರಮಿಸಿ ಹೋಗಿ ನಿಂತ ಮುಖ್ಯಮಂತ್ರಿ ಅನಿರುದ್ಧರು ಮುಂತಾದವರು ಎಲ್ಲರೂ ಇವಾಗ ಕೋಪ್ಪರಗೇಸರಿ ಪರಗೇಸರಿ ಮಧುರಾಂಧಕ ಉತ್ತಮ ಸೋಳರ್ ವಾಳ್ಗ ಅಂತ ಹೇಳಿ ಮೊಳಗಿದ್ರು. ಸುಂದರ ಚೋಳ ಚಕ್ರವರ್ತಿ ತುಂಬ ಫೀಲಿಂಗಿಂದ ಮಾತಾಡೋ ಶಕ್ತಿಯನ್ನೇ ಹಾಗೆ ಕಳ್ಕೊಂಡ್ಬಿಟ್ಟಿದ್ದರಿಂದ ತನ್ನ ಕೈಯಿಂದ ಹೊಂದಿದ್ದ ಹೂಗಳನ್ನು ಮಧುರಾಂಧಕ ಉತ್ತಮ ಸೋಳರ್ ಮೇಲೆ ಹಾಕಿದರು. ಅರಮನೆ ಹೆಣ್ಣುಮಕ್ಕಳನ್ನು ಚಕ್ರವರ್ತಿಯನ್ನು ಹಿಂಬಾಲಿಸ್ಕೊಂಡು ಮಧುರಾಂಧಕರ ಮೇಲೆ ಹೂವಿನ ಮಳೆ ಸುರಿದರು. ಮಧುರಾಂಧಕರು ಸ್ವಲ್ಪ ದಿಗ್ಭ್ರಮೆ ಹೋದ ಮೇಲೆ ಎದ್ದು ಸೀದಾ ಸೆಂಬಿನ ಮಾದೇವಿ ಹತ್ರ ಹೋಗಿ ನಮಸ್ಕಾರ ಮಾಡಿ ನಿಂತರು. ಆ ಮುದುಕಮ್ಮ ಕಣ್ಣುಗಳಿಂದ ಕಣ್ಣೀರು ತಾರೆಯಾಗಿ ಬರ್ತಾ ನಿಂತಿದ್ರು. ಮಗನೇ, ದೇವರನ್ನ ಮನಸ್ಸು ಈ ಥರ ಇವತ್ತು ಇದೆ. ನಾನು ಅದಕ್ಕೆ ಎದುರಾಗಿ ನಡೆಯೋದು ಹೆಂಗೆ ಸಾಧ್ಯ ಅಂತಂದರು. ಪೊನ್ನಿಯಿನ್ ಸೆಲ್ವರ್ ಸಭೆಯಲ್ಲಿ ಕೂಡಿದ್ದ ಮಿಕ್ಕಿದ್ದ ಕವಿಗಳು, ದೊಡ್ಡ ಮಕ್ಕಳು, ಭಟ್ಟರುಗಳು, ಭಿಕ್ಷುಗಳು ಎಲ್ಲರನ್ನ ನೋಡಿ, ನೀವುಗಳು ನಿಮ್ಮ ಸ್ವಾಗತವಾದ ಕವಿಗಳನ್ನು ಉಚಿತ ಹಾಗೆ ಚೇಂಜ್ ಮಾಡಿಕೊಂಡು ಹೇಳಿ ಅಂತಂದರು. ಅವ್ರುಗಳು ಅವಸರವಾಗಿ ಆ ಕವಿಗಳನ್ನೆಲ್ಲ ಚೇಂಜ್ ಮಾಡಿ ಇಟ್ಕೊಂಡು ಹಾಡೋಕ್ಕೆ ಶುರು ಮಾಡಿದ್ರು. ಮಧುರಾಂಧಕ ಉತ್ತಮ ಸೋಳರಿಗೆ ಮಣಿಮಗುಡ ಸೂಡಿದ್ದ ಸ್ವಲ್ಪ ಹೊತ್ತಿಗೆಲ್ಲ ಆ ಸುದ್ದಿ ತಂಜೆ ಬೀದಿಗಳಲ್ಲಿ ಕೂಡಿದ್ದ ಮಕ್ಕಳ ಹತ್ರ ಹರಳಿಬಿಡ್ತು. ಅದು ಬೇಗ ಹರಳಕ್ಕೆ ವಂದಿತೇವನು ಆಳ್ವಾರ್ ಕಡೆಯನ್ನು ತುಂಬ ದೊಡ್ಡ ಕಾರಣವಾಗಿದ್ದರು. ಪೊನ್ನಿಯಿನ್ ಸೆಲ್ವರ್ ಕಟ್ಲೆ ಹಾಗೇನೆ ಅವ್ರುಗಳ ಬೀದಿಗಳಲ್ಲಿ ಅಲ್ಲಲ್ಲೇ ಆಳುಗಳನ್ನು ನಿಲ್ಲಿಸಿದ್ರು. ಅವ್ರುಗಳ ಹತ್ರ ಎಲ್ಲ ಅವಸರವಾಗಿ ಹೋಗಿ ಹೇಳಿ, ಕೊಪ್ಪರಗೈಸರಿ ಉತ್ತಮ ಸೋಳ ದೇವರ್ ವಾಳ್ಗ ಅಂತ ಹೇಳಿ ಮೊಳಗಕ್ಕೆ ಹೇಳಿದರು. ಯುವರಾಜ ಅರಳ್ಮೊಳಿವರ್ಮ ತಮಗೆ ಕೊಟ್ಟಿದ್ದ ರಾಜ್ಯವನ್ನು ತಮ್ಮ ಚಿಕ್ಕ ತಂದೆಯ ಮಧುರಾಂಧಕರಿಗೆ ಕೊಟ್ಟುಬಿಟ್ರು ಅಂತನೂ, ಕಡಲ್ಕೊಳ್ಳೆಗಾರಗಳನ್ನೇ ತಡೆಯೋಕ್ಕೋಸ್ಕರ ದೊಡ್ಡ ಕಪ್ಪಲ್ ಪಡೆ ಸೇರಿಸ್ಕೊಂಡು ಆದಷ್ಟು ಬೇಗ ಹೋಗ್ತಾರೆ ಅಂತನೂ ಬಾಯಿ ಮಾತಿಂದ ಸುದ್ದಿ ಜನಗಳಿಗೆ ಹರಳಿಸ್ಕೊಂಡು ಬಂತು. ಕೆಲವರು ಇದನ್ನು ತಕ್ಷಣ ನಂಬಿದ್ರು. ಪೊನ್ನಿಯಿನ್ ಸೆಲ್ವರ್ನ ದೊಡ್ಡ ಗುಣಕ್ಕೆ ಇದು ಸರಿಯಾದದ್ದೇ ಅಂತ ಹೇಳಿ ಅವ್ರುಗಳು ಅಂದ್ಕೊಂಡ್ರು. ಇನ್ನೂ ಕೆಲವರು ಕೈನಲ್ಲಿ ಸಿಕ್ಕಿದ್ದ ದೊಡ್ಡ ರಾಜ್ಯವನ್ನು ಯಾರು ತಾನೇ ಇನ್ನೊಬ್ಬರಿಗೆ ಕೊಡ್ತಾರೆ ಅಂತ ಹೇಳಿ ಡೌಟ್ ಪಟ್ಟರು. ಸಾವಿರಾರು ಗಟ್ಟಲೆ
ಈಗ ಕಾಲದಲ್ಲಿ ಎಲ್ಲರೂ ಮಾತಾಡಿದ್ದ ಧ್ವನಿಗಳನ್ನು ವಾಳ್ಗ ವಾಳ್ಗ ಅಂತ ಹೇಳಿ ಮೊಳಕಗಳನ್ನು ಸೇರಿ ಬಿರುಗಾಳಿ ಹೊಡೆಯುವಾಗ ಅಲೆಗಡಲಲ್ಲಿ ಉಂಟಾಗುವ ಶಬ್ದವನ್ನು ಹಾಗೆ ಅನಿಸಿತು. ಸ್ವಲ್ಪ ಹೊತ್ತಿಗೆಲ್ಲ ಅಲಂಕಾರ ಮಾಡಿದ್ದ ಪಟ್ಟದ ಆನೆಯ ಮೇಲೆ ಇಟ್ಟಿದ್ದ ಹೊನ್ನುಮಯವಾದ ಅಂಬಾರಿನಲ್ಲಿ ಕೂತ್ಕೊಂಡು ಮಧುರಾಂಧ ಗೌತಮ ಚೋಳರು ಭವನಿ ಬಂದಿದ್ದ ತಕ್ಷಣ ಎಲ್ಲ ಅನುಮಾನಗಳನ್ನು ಜನಗಳಿಗೂ ತೀರಿ ಹೋಗ್ಬಿಡ್ತು. ಆನೆಯನ್ನು ಕತ್ತಿನಲ್ಲಿ, ಆನೆ ಪಾಗನನ್ನು ಪೀಠದಲ್ಲಿ ಕೂತಿರುವರು ಪೊನ್ನಿಯಿನ್ ಸೆಲ್ವರ್ ಅನ್ನೋದನ್ನು ಕಂಡಿದ ತಕ್ಷಣ ಮಕ್ಕಳ ಉತ್ಸಾಹ ಕೊನೆ ಕೊಳದೇ ಇರೋ ಹಾಗೆ ಇತ್ತು. ಕೋಪರಗೆ ಶ್ರೀ ಮಧುರಾಂಧ ಗೌತಮ ಚೋಳರ ಬಾಳ್ಗ ಅಂತ ಹೇಳಿ ಮಕ್ಕಳಿನ್ನು ಜನಗಳನ್ನು ಧ್ವನಿಗಳು ಮಳಗಿತ್ತು. ಆದರೆ ಅವರುಗಳ ಮನಸ್ಸಿನಲ್ಲಿ ಪೊನ್ನಿಯಿನ್ ಸೆಲ್ವರ್ಗೆ ದೊಡ್ಡ ಮಾಡಿದ್ದ ಕೆಲಸನೇ ಕುಡಿಗೊಂಡಿತ್ತು. ಅದನ್ನು ಅಂದ್ಕೊಂಡಿದ್ದ ತಕ್ಷಣ ಅವರುಗಳ ಹೊರಗಡೆ ಥರನೇ ಅವ್ರ ಮುಖಗಳನ್ನು ಅರಳಿತ್ತು. ಪೊನ್ನಿಯಿನ್ ಸೆಲ್ವರ್ ಮಣಿಮಗುಡ ಸೂಡಿಕೊಂಡು ಭವನಿ ಬಂದರೆ ಮಕ್ಕಳು ಎಷ್ಟು ಕುತೂಹಲಗೊಂಡಿರ್ತಾರೋ ಅದಕ್ಕಿಂತ ಜಾಸ್ತಿ ಕುತೂಹಲವಾಗಿ ಇವಾಗ ತೋರಿಸ್ಕೊಂಡ್ರು. ಹಿಮಾಲಯ ಶಿಖರದಲ್ಲಿ ಹುಲಿ ಲಚನೆಯನ್ನು ಹೊಂದಿದ್ದ ಕರಿಗಾಲ್ ಪರಿವಳತನ ಅವ್ರನ್ನ ಕೂಡ ಪೊನ್ನಿಯಿನ್ ಸೆಲ್ವರ್ ಮಿಂಚಿಬಿಟ್ರು ಅಂತ ಹೇಳಿಬಿಟ್ಟು ತ್ಯಾಗ ಶಿಖರದಲ್ಲಿ ಇವರು ತಮ್ಮ ಲಚನೆಯನ್ನು ಯಾವತ್ತೂ ಅಳಿಸದೇ ಇರೋ ಹಾಗೆ ನಾಟು ಬಿಟ್ಟರು ಅಂತ ಹೇಳಿನೂ ಎಲ್ಲರೂ ಬುದ್ಧಿವಂತರುಗಳೆಲ್ಲ ಹೇಳಿ ಸಂತೋಷಪಟ್ಟರು. ಸಾರ್ವಜನಿಕರು ಆಗೆಲ್ಲ ಅಲಾದಿ ಅಲಂಕಾರಗಳನ್ನು ಉಪಮಾನ ಉಪಯೋಗಗಳನ್ನು ಹುಡುಕಿಕೊಂಡಿರಲಿಲ್ಲ. ಮಧುರಾಂಧಕರ ತಲೆಯಲ್ಲಿ ಮಣಿಮುಡುಗನ್ನು ಹಾಕಿಬಿಟ್ಟು ಪೊನ್ನಿಯಿನ್ ಸೆಲ್ವರು ಪಟ್ಟದ ಆನೆಯನ್ನು ಓಡಿಸ್ಕೊಂಡು ಹೋಗೋ ದೃಶ್ಯ ಅವ್ರ ಮನಸ್ಸನ್ನು ಪರವಶ ಮಾಡಿಬಿಡ್ತು. ಆಡಿಕೊಂಡು ಪಾಡಿ ಡ್ಯಾನ್ಸ್ ಮಾಡಿಕೊಂಡು ಹಾಡಿಕೊಂಡು ತಿರ್ದುಕೊಂಡು ಇದ್ದ ಎಲ್ಲರನ್ನ ಎಲ್ರಿಗೂ ಎಲ್ಲರೂ ಒಬ್ಬರನ್ನ ತಬ್ಕೊಂಡು ಹೂವುಗಳನ್ನೆಲ್ಲ ಹಾರಿಸ್ಕೊಂಡು ಅರ್ಶಿಣ ಕಲರಲ್ಲಿ ಇದ್ದಿದ್ದ ಅಕ್ಷತೆಯನ್ನು ಎತ್ತಿ ಹಾಕಿಕೊಂಡು ಮಕ್ಕಳು ಒಂದೇ ಕೋಲಾಹಲದಲ್ಲಿ ತಮ್ಮನ್ನು ಮರೆಸಿ ಮುಳುಗಿದ್ರು. ಈ ಥರ ಕುತೂಹಲದಿಂದ ಮೈಮರೆಸಿ ಡ್ಯಾನ್ಸ್ ಮಾಡಿಕೊಂಡಿದ್ದ ದೊಡ್ಡ ಜನಗುಂಪಿನ ಜೊತೆ ಪಟ್ಟದ ಆನೆಯನ್ನು ಸಲ್ಲಿಸ್ಕೊಂಡು ಹೋಗೋದು ಸುಲಭವಾದ ಕೆಲಸ ಇಲ್ಲ. ಪೊನ್ನಿಯಿನ್ ಸೆಲ್ವರನ್ನು ಅವಸರ ಪಡೆದೆ ಜನಗಳನ್ನು ಕುತೂಹಲವನ್ನು ತಾವು ನೋಡಿ ಸಂತೋಷ ಪಟ್ಕೊಂಡು ಅಲ್ಲಲ್ಲಿ ಗೊತ್ತಾಗಿದ್ದ ಮುಖ ಕಾಣಿಸ್ಕೊಂಡಾಗ ಏನೇನೋ ತಮಾಷೆಯಾಗಿ ಮಾತಾಡಿಕೊಂಡು ಮೆತ್ತಗೆ ಆನೆಯನ್ನು ಸಲ್ಲಿಸ್ಕೊಂಡು ಹೋದರು. ಬೀದಿ ಬಲ ಮುಗಿದ ಮೇಲೆ ಅರಮನೆಗೆ ತಿರುಗೋ ಒಳಗೆ ಸಾಯಂಕಾಲ ಆಗಿ ಮುಂದುರಾತ್ರಿ ಬಂದುಬಿಡ್ತು. ಆಕಾಶದಲ್ಲಿ ಇರುವ ನಕ್ಷತ್ರಗಳೆಲ್ಲ ಬೀದಿಗಳೆಲ್ಲ ಹತ್ತಿದ್ದ ದೀಪಗಳ ಜೊತೆ ಪೋಟಿ ಮಾಡಿಕೊಂಡು ಪ್ರಕಾಶವಾಗಿ ಇತ್ತು. ಅರಮನೆ ಮೇಲೆಯಿಂದ ಹೂವಿನ ಮಳೆ ಸುರಿಸಿತ್ತು. ಆಣೆಪಾಗ ಆಣೆಪಾಗ ಅಂತ ಹೇಳಿ ಒಂದು ಇಂಪಾದ ಧ್ವನಿ ಕೇಳಿತ್ತು. ಪೊನ್ನಿಯಿನ್ ಸೆಲ್ವರ್ ಮೇಲೆ ನೋಡಿದಾಗ ವಾಣತಿಯನ್ನು ಮುಗುಳ್ನಗೆ ಮುಖ ಅಲ್ಲಿ ಕಾಣಿಸ್ಕೊಂಡಿತ್ತು. ಹೆಣ್ಣೆ, ಭಯ ಪಡಬೇಡ. ಮಧುರಾಂಧ ಗೌತಮ ಚೋಳರನ ಧರ್ಮರಾಜ್ಯದಲ್ಲಿ ಯಾನೇನು ಹುಲಿಯನ್ನು ಮಿಕ್ಸ್ ಮಾಡಿಕೊಂಡು ಪ್ರೀತಿ ನಿಂದ ಇರತ್ತೆ. ಬೆಕ್ಕನ್ನು ಗಿಣಿಯನ್ನು ಒಂದಕ್ಕೊಂದು ಮುದ್ದು ಮಾಡಿಕೊಂಡು ಸಂತೋಷ ಪಡತ್ತೆ ಅಂತ ಹೇಳಿದರು ಪೊನ್ನಿಯಿನ್ ಸೆಲ್ವರ್. ಇಷ್ಟರಲ್ಲಿ 88ನೇ ಸಂಚಿಕೆ ಮುಗೀತು.